ನಾವು ಮೂವರು ಒಂದೇ ಮಾತಿನ ಮೇಲೆ ನಿಂತಿರ್ತೀವಲ್ವಾ, ಅದಕ್ಕೆ ನಮ್ಮ ಮೂವರಿಗೂ ಒಂದೇ ಅಮೌಂಟ್ ಕೂಡ ತಲೆಗೆ ಬಂದಿದೆ. ನೀವು ಯಾವಾಗ್ಲೂ ಹೀಗೆ ಇರಬೇಕು ಅಭಿ. ಆದರ್ಶವಂತ ಅಣ್ಣ ತಮ್ಮಂದ್ರ ತರ ಇರಬೇಕು. ಹೌದು ರೀ, ನೀವು ಮೂವರಲ್ಲ, ಒಬ್ಬರಾಗೇ ಇರಬೇಕು. ಆಗ ಈ ಕುಟುಂಬನ ಯಾರು ಏನೂ ಮಾಡಕ್ಕಾಗಲ್ಲ. ಮೂವರು ಒಂದೇ ಕೋಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಆದ್ರೆ ಎಷ್ಟು ಮಾಡಿದ್ದಾರೆ ಅಂತ ಹೇಳ್ತಿಲ್ವಲ್ಲ. ನಾ ಮೂರು ಯಾವತ್ತೂ ಬಿಟ್ಟು ಹೋಗಲ್ಲ ಬಸ್ಸು. ಒಂದೇ ಮಾತು ಒಂದೇ ಮನ್ಸು ಅನ್ನೋ ತರ ಇರ್ತೀವಿ. ಹಿಂದೆ ಗಾಳಿ ಸುದ್ದಿ ಕೇಳಿ ಬೇರೆ ಆದ್ವಿ, ಇನ್ಯಾವತ್ತೂ ಆ ತಪ್ಪು ಮಾಡಲ್ಲ. ಸದ್ಯದಲ್ಲೇ ನೀನು ಹಾರಿಕಾ ಬೇರೆ ಬೇರೆ ಆಗ್ತಿದ್ದೀರಾ. ತುಂಬಾ ದೊಡ್ಡ ತಪ್ಪಾಗ್ತಾ ಇದೆ. ಆವಾಗ ಏನ್ ಹೇಳ್ತೀಯೋ ನೋಡೋಣ. ಎಸ್ ಐ ಅವ್ರು ಫೋನ್ ಮಾಡ್ತಾ ಇದ್ದಾರಲ್ಲ. ಹಲೋ ಎಸ್ ಐ ಅವರೇ. ಸಾರಿ ಅಭಿ, ಆಗ್ಲೇ ಬ್ಯುಸಿ ಇದ್ದೆ, ನಿಮ್ಮ ಕಾಲ್ ಎತ್ತಕ್ಕಾಗಿರ್ಲಿಲ್ಲ. ಇಟ್ಸ್ ಓಕೆ. ಚಲಪತಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ದೆ. ಅವ್ನು ಹಿಡ್ಕೊಂಡ್ರಾ? ಇನ್ನೂ ಇಲ್ಲ ಅಭಿ, ಹುಡುಕ್ತಾ ಇದ್ದೀವಿ. ಸಾಧ್ಯ ಆದಷ್ಟು ಬೇಗ ಹಿಡೀರಿ. ಅವನಿಂದ ನಮ್ಮ ಫ್ಯಾಮಿಲಿಗೆ ಥ್ರೆಟ್ ಇದೆ. ಖಂಡಿತ ಅಭಿ, ಅವ್ರು ಸಿಗೋ ತನಕ ನೀವು ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಮನೆಗೆ ಬಂದು ಅವನು ಅಟ್ಯಾಕ್ ಮಾಡಿದ್ದಾನೆ ಅಂತಂದ್ರೆ ಅವನಿಗೆ ಎಷ್ಟು ಅಪಾಯ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ಅವನಿಗೆ ನಮ್ಮ ಮೇಲೆ ಸೇಡಿದೆ, ನಮ್ಮ ಮೇಲೆ ರಿವೆಂಜ್ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇದ್ದಾನೆ. ಅದಕ್ಕೆ ಬೇಲ್ ಮೇಲೆ ಆಚೆ ಬಂದಿದ್ದಾನೆ. ಅರ್ಥ ಆಯ್ತು ಅಭಿ. ಯಾವುದಕ್ಕೂ ಇರಲಿ, ಇಬ್ರು ಕಾನ್ಸ್ಟೇಬಲ್ಸ್ನ ನಿಮ್ಮ ಮನೆ ಹತ್ರ ಕಾವಲು ಕಾಯ ಕಳಿಸ್ಲಾ? ಅಗತ್ಯ ಇಲ್ಲ ಎಸ್ ಅವರೇ. ಮತ್ತೊಂದ್ಸಲ ನಮ್ಮ ಮನೆ ಮೇಲೆ ದಾಳಿ ಮಾಡೋ ಧೈರ್ಯ ಅವನಿಗಿಲ್ಲ ಅನ್ಸುತ್ತೆ. ಅವನು ನಿಮ್ಗೆ ಆಚೆನೇ ಸಿಗ್ತಾನೆ. ಸಿಕ್ಕಿದ ತಕ್ಷಣ ನಮ್ಗೆ ಇನ್ಫಾರ್ಮ್ ಮಾಡಿ. ಅವನ್ ಸಿಕ್ಕಿದ ತಕ್ಷಣ ಅವನ್ ಕೈಕಾಲ್ನ ಮುರಿದು ಲಾಕಪ್ ಒಳಗೆ ಹಾಕಿ ಸರ್. ಲಾಕಪ್ ಎಲ್ಲ ವೇಸ್ಟ್ ಸರ್, ಅವನು ಎನ್ಕೌಂಟರ್ ಮಾಡಿಬಿಡಿ. ಎಷ್ಟು ಅಂತ ಗೊತ್ತಾಯ್ತಾ? ಇಲ್ಲ ಕಣೆ, ಆದ್ರೆ ಮೂವರು ಸೇರಿ ಒಂದೇ ಫಿಗರ್ ಕೋಟ್ ಮಾಡಿದ್ದಾರೆ. ಆ ಕೋಟ್ನ ಹೇಗಾದ್ರೂ ತಿಳ್ಕೋಬೇಕು. ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಚಿಕ್ಕಮ್ಮ, ಏನು? ಯಾಕನ್ನು ಹೋಮ್ವರ್ಕ್ನ ಬೀಳ್ಸಿದ್ರಿ? ನಾನೇನಾದ್ರೂ ಬೇಕು ಅಂತ ಮಾಡದ್ನಾ? ಗೊತ್ತಿಲ್ಲದೆ ಬಿತ್ತು. ನೀನ್ ಬೇಕು ಅಂತಾನೆ ಮಾಡ್ದೆ. ನಾನು ಕಷ್ಟಪಟ್ಟು ಬರ್ದಿದ್ದೆಲ್ಲ ವೇಸ್ಟ್. ನೀನ್ ಬ್ಯಾಡ್. ಏನೇ ಜಾಸ್ತಿ ಮಾತಾಡ್ತಿದ್ಯಾ? ಹಲ್ಲು ಉದುರಿಸ್ಬಿಡ್ತೀನಿ, ಹುಷಾರು. ಚಿಕ್ಕ ಮಕ್ಕಳ ಜೊತೆಗೂ ಜಗಳ ನಿಂದು? ಇವಳು ಏನಂದ್ಲು ಅಂತ ಕೇಳಿಸ್ಕೊಂಡ್ಯಾ ನೀನು? ಎಲ್ಲ ನೋಡ್ದೆ ಕೂಡ. ನಿಂದೇ ತಪ್ಪು. ಮರ್ಯಾದೆಯಿಂದ ಅನುಗ್ ಸಾರಿ ಕೇಳು. ಚಿಕ್ಕ ಮಗುಗೆ ಅವಳು ಯಾಕೋ ಸಾರಿ ಹೇಳ್ಬೇಕು? ಹಾಗಾದ್ರೆ ನೀನ್ ಹೇಳು. ಏನಾಯ್ತು? ಅನು ಹೋಮ್ವರ್ಕ್ನ ಚಿಕ್ಕಮ್ಮ ಹಾಳು ಮಾಡಿದ್ರು ಮಮ್ಮಿ. 1 ಅವರ್ ಕಷ್ಟಪಟ್ಟು ಬರ್ದೆ ಮಮ್ಮಿ, ಮತ್ತೆ ಅದೆಷ್ಟು ಬರಿಬೇಕು? ಕೊಬ್ಬು ಜಾಸ್ತಿಯಾಗಿ ಕಣ್ಣು ಕಾಣಿಸ್ತಿಲ್ಲ ಇವಳಿಗೆ. ನಿನಗೆ ಹೇಗೂ ಕಷ್ಟಪಡಕ್ ಬರಲ್ಲ, ಮಕ್ಕಳ ಕಷ್ಟನೂ ಕೂಡ ಹಾಳು ಮಾಡ್ತಿದ್ಯಾ? ಬಿಡು ಅಖಿಲ್. ಅನು, ನಿನ್ ಹೋಮ್ವರ್ಕ್ನ ನಾನ್ ಮಾಡ್ತೀನಿ. ನೀವ್ ಯಾಕೆ ಮಾಡ್ತೀರಾ? ಅದಕ್ಕೆ ಹಾಳು ಮಾಡಿದವಳು ಅವಳೇ ಮಾಡ್ಕೊಡ್ತಾಳೆ. ನಾನು ಇಷ್ಟೋ ತನಕ ಆಫೀಸಲ್ಲಿ ಕೆಲಸ ಮಾಡಿ ಬರ್ತಿದ್ದೀನಿ, ಮತ್ತೆ ಇವಳು ಹೋಮ್ವರ್ಕ್ ಮಾಡ್ಬೇಕಾ? ನೆವರ್. ಏನೇ ಆಫೀಸ್ನಲ್ಲಿ ನೀನು ಕೆಲಸ ಮಾಡೋದು? ಆಫೀಸ್ ಕೆಲಸ ನಿನ್ಗೇನು ಗೊತ್ತು ಅಂತ ಬಾಯಿಗೆ ಬಂದಂಗೆ ಮಾತಾಡೋದು ಒಂದೇ ನಿಂಗೆ ಗೊತ್ತಿರೋ ಕೆಲಸ.
ಅವಳಿಗೆ ಯಾವ ಕೆಲ್ಸನೂ ಬರ್ಲಿಲ್ಲ ಅಂದ್ರೆ ಕೆಲ್ಸ ಯಾಕೋ ಕೊಡ್ತಿದ್ರು? ಕತ್ತೆಗೂ ಭಾರ ಎತ್ತೋ ಕೆಲಸ ಕೊಡ್ತಾರೆ, ನಾಯಿಗೆ ಮನೆ ಕಾಯೋ ಕೆಲಸ ಕೊಡ್ತಾರೆ. ಅಂದ್ರೆ ಕತ್ತೆ ನಾಯಿ ನಾನು ಎಲ್ಲ ಒಂದೇನಾ? ನಿನಗಿಂತ ಅದೇ ಬೆಟರು. ಏನೋ ಅಂತ ಮಾತಂದೆ. ನಿನ್ನನ್ನು ಸೇರಿಸ್ಕೊಂಡು ಹೇಳಿದ್ದು. ನಾನಾ? ಜಗಳ ಯಾಕೆ ಅಖಿಲ್, ಬಿಟ್ಬಿಡು. ಹಾರಿಕಾ ನೀನ್ ಹೋಗು. ಹೋಮ್ ವರ್ಕ್ ಮಾಡ್ಬಿಟ್ಟು ಹೋಗು. ಅವಳು ಕಷ್ಟಪಟ್ಟು ಬಂದಿದ್ದಾಳೆ. ಅವಳ ಜೊತೆ ನೀನು ಹೋಮ್ ವರ್ಕ್ ಮಾಡು. ನನಗೆ ಬರಲ್ವೋ? ಹಾಗಾದರೆ ಬಾಯಿ ಮುಚ್ಕೊಂಡಿರೋ, ಮರ್ಯಾದೆಯಿಂದ ಕೆಲಸ ಮಾಡು. ತಗೋ ಮಾಡು. ನನ್ನೇ ಇನ್ಸಲ್ಟ್ ಮಾಡ್ತಾರೆ, ಆಡ್ಬಾರ್ದು ಮಾತಂತಾರೆ. ಇವ್ರನ್ನ ಏನ್ ಮಾಡೋಣ ಆಂಟಿ? ನಿನ್ನಂದ್ರೆ ಅನ್ಲಿ ಬಿಡೆ, ನಿನ್ ಜೊತೆ ಇದ್ದಿದ್ದಕ್ಕೆ ನನ್ನ ಬೈದ್ನಲ್ಲ. ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅಂತಾರಲ್ಲ, ಹಾಗೆ ನಿನ್ ಜೊತೆ ಸೇರಿದ್ದಕ್ಕೆ ನನಗೂ ಬೈಗುಳ ಸಿಕ್ತಿದೆ. ಅಂದ್ರೆ ನೀನು ನನ್ನ ಕೋತಿ ಅಂತಿದ್ಯಾ? ಏನೋ ಗಾದೆ ಹೇಳ್ದೆ ಬಿಡೆ, ಸೀರಿಯಸ್ ಆಗಿ ತಗೋಬೇಡ. ಏನ್ ಮಾಡೋದು ಅಂತ ಯೋಚನೆ ಮಾಡೆ. ಇವ್ರು ನನಗೆ ಎಷ್ಟು ಬೈದ್ರು ಇವ್ರಿಗೆ ಮಾತ್ರ ಟೆಂಡರ್ ಸಿಗಲ್ಲ. ಆದಿತ್ಯಂಗೆ ಸಿಗೋದು. ಹೆಂಗೆ ಸಿಗತ್ತೆ? ಆದಿತ್ಯ ಏನಾದ್ರು ಮಾಯ ಮಾಡ್ತಿದಾನ? ಆದಿತ್ಯ ಅಲ್ಲ, ನಾವು ಮಾಡ್ತಿದೀವಿ. ನಾವೇನೇ ಮಾಡಕ್ಕಾಗತ್ತೆ? ನಾವೇನ್ ಮಾಡ್ತೀವಿ ಹೇಳು? ಕಳ್ತನ. ಹಾ? ಏನು ಕಳ್ತನನಾ? ಹೌದು. ಇವ್ರು ಹಾಕಿರೋ ಕೋಟ್ನ ಕದ್ಬಿಟ್ಟು ಆದಿತ್ಯನ ಕೈಗೆ ಕೊಟ್ರೆ ಸಾಕು, ಟೆಂಡರ್ ಆದಿತ್ಯಂಗೆ ಹೋಗುತ್ತೆ. ಟೆಂಡರ್ ಸಿಕ್ಕಿದ್ರೆ ಆದಿತ್ಯ ನನಗೆ ಇನ್ನೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾನೆ. ನಾನು ಟಾಪ್ ಪೊಸಿಷನ್ಗೆ ಹೋಗ್ತೀನಿ. ಇವ್ರು ಊಹಿಸ್ಕೊಳಕ್ಕಾಗದೇ ಇರೋ ಸ್ಥಾನಕ್ಕೆ ಹೋಗ್ತೀನಿ. ನಾನು ಏನು ಅಂತ ತೋರಿಸ್ತೀನಿ. ಮತ್ತೆ ನನ್ನ ಪರಿಸ್ಥಿತಿ ಏನೇ? ನಾನು ಒಳ್ಳೆ ಸ್ಥಾನಕ್ಕೆ ಹೋದ್ರೆ ನಿನ್ನ ಮರಿತೀನ ಆಂಟಿ. ನಿಂಗೂ ಕೆಲಸ ಕೊಡ್ತೀನಿ. ಬರೀ ಕೆಲಸ ಮಾತ್ರನಾ? ಸ್ಯಾಲ್ರಿ ಕೂಡ ಕೊಡಿಸ್ತೀನಿ ಆಂಟಿ. ಕೆಲಸ ಸಂಬಳ ಅಷ್ಟೇ ಅಲ್ಲ ಕಣೆ, ಅದಕ್ಕೂ ಮೀರಿ ಏನು ಮಾಡಲ್ವಾ? ನಿಮ್ ಲೈಫ್ ಸೆಟಲ್ ಮಾಡ್ತೀನಿ, ಸರಿನಾ? ನನ್ನ ಲೈಫ್ ಸೆಟ್ಲ್ ಆಗೋದು ಅಂದ್ರೆ ನನ್ನ ರಾಜನ ಮದುವೆ ಮಾಡ್ಕೊಂಡು ಖುಷಿಯಾಗಿರೋದು. ನೀನ್ ಯಾವಾಗ ಬಂದೆ? ಆಗ್ಲೇ ಬಂದೆ. ಎಲ್ಲ ಕೇಳಿಸ್ಕೊಂಡ್ಯಾ? ಪೂರ್ತಿ ಕೇಳಿಸ್ಕೊಂಡೆ. ಯಾರಿಗೂ ಹೇಳ್ಬೇಡ್ವೋ? ಯಾರಿಗೂ ಹೇಳ್ದೆ ಹೇಗಿರ್ಲಿ? ಪ್ಲೀಸ್ ರಾಕಿ, ನಿನಗ್ ಬೇಕಾದ್ರೆ ನೀನ್ ಕೇಳಿದಷ್ಟು ಚಾಕ್ಲೇಟ್ ಐಸ್ ಕ್ರೀಮ್ ಕೊಡಿಸ್ತೀನಿ. ಈ ರಾಕಿನ ಲಂಚ ಕೊಟ್ಟು ತಗೊಳಕ್ಕಾಗಲ್ಲ. ನಿನ್ ಕೈ ಮುಗಿತೀನಿ ಕಣೋ, ನಿನ್ ಕಾಲು ಹಿಡ್ಕೊತೀನಿ. ಅಂತ ದೊಡ್ಡ ತಪ್ಪು ನೀವೇನ್ ಮಾಡಿದ್ರಿ ಅಜ್ಜಿ? ಅಂದ್ರೆ ನೀನ್ ಎಲ್ಲ ಕೇಳಿಸ್ಕೊಂಡೆ ಅಲ್ವಾ? ಹೌದು, ಕೇಳಿಸ್ಕೊಂಡೆ. ನೀವು ಟಾಪ್ ಪೊಸಿಷನ್ಗೆ ಹೋದ್ರೆ ಅಜ್ಜಿಗೂ ಕೂಡ ಒಳ್ಳೆ ಸ್ಯಾಲ್ರಿ ಕೊಡಿಸ್ತೀನಿ ಅಂತ ಹೇಳಿದ್ದು. ಅದೇನ್ ತಪ್ಪಲ್ಲ ಚಿಕ್ಕಮ್ಮ.
ಇವನು ಮೊದ್ಲಿನ ಮ್ಯಾಟ್ರ್ ಕೇಳಿಸ್ಕೊಂಡಿಲ್ಲ ಕಣೆ. ನೀನ್ ಸುಮ್ನಿರು ಆಂಟಿ. ಯಾಕೆ ಬಂದೆ ರಾಕಿ? ಚಾರ್ಜರ್ಗೋಸ್ಕರ ಚಿಕ್ಕಮ್ಮ. ಚಿಕ್ಕಪ್ಪ ತಗೊಂಡ್ ಬಾ ಅಂದ್ರು. 1 ಮಿನಿಟ್. ಚಾರ್ಜರ್ ತರ್ತಾಳೆ. ಒಂದು ಕ್ಷಣ ಇವನ್ನ ಮುಸುರೆ ನಿಲ್ಲಿಸ್ಬಿಟ್ಟ ಕಣೆ. ಅವನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು ಆಂಟಿ, ಇಲ್ಲ ಅಂದ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗತ್ತೆ. ಹೌದು ಕಣೆ. ಆ ಕೋಟ್ನ ಯಾವಾಗ ಕದಿಯೋದು? ನಾಳೆನೆ ಟೆಂಡರ್, ಇವತ್ತು ರಾತ್ರಿನೇ ಕದಿಬೇಕು. ಅದೆಲ್ಲಿದೆ ಅಂತ ನಿನಗೆ ಗೊತ್ತಾ? ವಸು ಅಕ್ಕ ಅಭಿಭಾವನ್ ರೂಮ್ ಇರುತ್ತೆ, ಹೋಗಿ ಎತ್ಕೊಂಡ್ ಬಂದ್ಬಿಡು. ಅಯ್ಯೋ, ಹುಲಿ ಬೋನಲ್ಲಿ ತಲೆ ಹಾಕೋದಾ? ನನ್ ಕೈಲಾಗಲ್ಲ ಕಣೆ, ನೀನೇ ಹೋಗ್ತಾ ಅನ್ಕೋ. ನಿನ್ನಿಂದ ಏನೂ ಆಗಲ್ಲ, ಎಲ್ಲ ನಾನೇ ಮಾಡ್ಬೇಕು, ಮತ್ತೆ ಕೆಲಸ ಬೇಕು ಅಂತ. ಆಂಟಿ, ಆಂಟಿ, ಆಂಟಿ ಏನು ಆಂಟಿ? ಆಂಟಿ ಏನು ಆಂಟಿ? ಎದ್ದೇಳು. ನಾನು ಆಂಟಿ, ಎದ್ದೇಳು. ನೀನಾ? ಈ ಟೈಮಲ್ಲಿ ಯಾಕೆ ಎಬ್ಬಿಸ್ದೆ? ಕೋಟ್ನ ಕದಿಬೇಕು ಅನ್ಕೊಂಡಿದ್ವಲ್ಲ. ಹೌದಲ್ಲ. ನಾನು ಆ ರೂಮ್ಗೆ ಹೋಗ್ತೀನಿ, ನೀನು ಆಚೆ ನಿಂತ್ಕೊಂಡು ಯಾರು ಬರ್ದೇ ಇರೋ ತರ ನೋಡ್ಕೊ. ಸರಿ, ಬೇಗ ಹೋಗ್ಬಾ. ನಡಿ 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 ನಡಿ.